ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯ್ತು. ಹಾಗೆ ಗಮನ ಇಟ್ಟು ಕೇಳಿ, ಒಂದು ಕತೆ ಹೇಳ್ತೀನಿ. ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೆ. ವೆಲ್ಕಮ್ ಟು ನಮ್ಮ ಹೊಸ ವ್ಲಾಗ್. ಇವತ್ತಿನ ವಿಶೇಷ ಏನಂದ್ರೆ ಒಂದು ಡೈಲಿ ರ್ಯಾಂಡಮ್ ವ್ಲಾಗ್ ಆಗಿರ್ತೈತಿ. ಆಮೇಲೆ ನಮ್ಮ ಪಪ್ಪಾಗ ಒಂದು ಶಾಪಿಂಗ್ ಮಾಡೋದೈತಿ. ಏನು ಶಾಪಿಂಗ್ ಮಾಡೋರು ಅದಾರ ಅಂದ್ರೆ ಅವ್ರಿಗೆ ಸ್ಯಾಂಡಲ್ ತೊಗೋಬೇಕಾಗೈತಿ, ಚಪ್ಪಲ್ ತೊಗೋಬೇಕಾಗೈತಿ. ಅದೊಂದು ತೊಗೊಳೋದೈತಿ. ಮುಚ್ಚಿ ಶೋರೂಮ್ದಾಗ ತೊಗೋತೀನಲ್ಲ ಆ ಥರ ನೋಡೋ. ಮತ್ತು ಯಾವ ಥರ ಇರ್ತೈತಿ ಚಪ್ಪಲ್, ಯಾವ ಸೆಲೆಕ್ಟ್ ಮಾಡ್ತಾರ ಅಂತ ಹೇಳಿ ನೋಡೋಣ ಬರ್ರಿ. ಇವತ್ತು ರವಿವಾರ ಅಲ್ಲ, ಇಲ್ಲಿ ಹುಡ್ಕೋದು ಸಂತೆ ಇರ್ತದ್ರಿ, ಕಾಯಿಪಲ್ಯ ಸಂತೆ. ನೋಡ್ರಿ ನಮ್ಮಲ್ಲಿ ಸಿಗ್ನಲ್ ಅವ, ಆದ್ರೆ ಆನ್ ಮಾಡಲ್ಲ ಅದನ್ನು. ಈ ನಮ್ಮನೆ ಗದ್ಲ ಆಗ್ತದ, ಏನು ಮಾಡ್ಬೇಕು? ಇದು ನೋಡ್ರಿ ರಾಂಗ್ ರೂಟ್ನ ಹೆಂಗೆ ಬರ್ತಾರೆ ಇವರು. ನಮ್ಮ ಜನ ಉದ್ದಾರ ಸಂಡೆ ಎಲ್ಲ ಕಡೆ ಸಂತೆ. ಹೊಂಟಾರ ನೋಡ್ರಿ ನಮ್ಮ ಪಪ್ಪ. ಈ ಸದ್ದ ಚಪ್ಪಲ್ ನೋಡಕ್ಕೆ ಹೊಂಟಾರ. ಇದೇ ಮೋಚಿ ಕಂಪ್ನಿ ಚಪ್ಪಲ್ ನೋಡ್ಬೇಕಂತೇಳಿ ಹೊಂಟೇವ್ರಿ. ನೋಡ್ಬೇಕು ಹೆಂಗಿರ್ತದೆ ಏನು. ಇಲ್ಲೇ ಸಂತೆ ಐತಿ, ಫುಲ್ ಜಾತ್ರೆ ಆಗಿಬಿಟ್ಟೈತಿ ನೋಡ್ರಿ. ಇಲ್ಲೇ ಹೊಂಟೇವ್ರಿ, ಹೋಗಿ ಚಪ್ಪಲ್ ಹೆಂಗ ನೋಡ್ಕೋತೀವಿ. ಬ್ಲ್ಯಾಕ ನೋಡು ಯಾವ್ದು ತೋತಿ. ನೋಡು ಈ ಮಾಡಲ್ಲ ಹಾಕೊಂಡು ನೋಡ್ಬೇಕಲ್ಲ, ಹಾಕೊಂಡು ನೋಡು ಮಾಡಲ್ಲ ಸೈಜ್. ಹಾಕೊಳತ್ತಾರ ಈಗ. ಕರೆಕ್ಟ್ ಐತಿ ನಿನಗೆ? ಹೆಂಗೈತಿ ಕಾಲ? ಕಂಫರ್ಟಬಲ್ ಐತಿ? ಹಾಂ ರೀ, ಜೆಲ್ ಸೋಲ್. ಹಾಂ, ಇದೇನು ಗ್ಯಾರಂಟಿ ಅದೇನು ರೀ? ವಾರಂಟಿ 3 month ರಿಪ್ಲೇಸ್ಮೆಂಟ್ ವಾರಂಟಿ ಸಿಗ್ತೈತೆ ಸರ್. 3 month ರಿಪ್ಲೇಸ್ಮೆಂಟ್ ವಾರಂಟಿ ಸಿಗ್ತೈತೆ ಸರ್. ಏನಾರೇ ಸೋಲ್ ಕಟ್ ಆಯ್ತು, ಮ್ಯಾಗಿನ್ ಪೇಸ್ಟಿಂಗ್ ಅದು ಹುಚ್ಚಿದ್ರೆ ಫಿಸ್ಟ್ ಬಿ ಚೇಂಜ್ ಆಗ್ತೈತೆ ಸರ್. ಹಾಂ ರೀ. ಆಮೇಲೆ 3 months ಆಗ ನಿಮ್ಗೆ 1 year ತನಕ ಫ್ರೀ ಸರ್ವಿಸ್ ಇರ್ತೈತೆ. ಹಾಂ, ಓಕೆ. ಕಂಪ್ನಿ ಕೆಲಸ ಮಾಡ್ಕೊಡ್ತೀವಿ. ಓಕೆ. ಸರ್ವಿಸ್ ಅಂದ್ರೆ ಸರ್ ಇದು ಹುಚ್ಚಿದ್ದಲ್ಲ ಸರ್, ಬಕ್ಕಲ್ ಕಟ್ ಐತೆ ಅಂದರೆ ಅದೆಲ್ಲ ಮಾಡ್ಕೊಡ್ತೀವಿ. 3 months ತನಕ ಅಷ್ಟೇ ರೀ? ಇದು 3 months ತನಕ ಇದು ಕಟ್ ಗಿಟ್ ಆಯ್ತಂದ್ರೆ ಚೇಂಜ್ ಆಗ್ತೈತೆ, ರಿಪ್ಲೇಸ್ ಆಗ್ತೈತೆ. ಹಾಂ. 3 months ಆಗ ನಿಮ್ಗೆ ಸರ್ವಿಸ್ ಸಿಗ್ತೈತೆ ಸರ್. ಏನಾದ್ರು ಹೋಯ್ತಂದ್ರೆ ಮಾಡ್ಕೊಡ್ತೀವಿ. ಹಾಂ. ಅದು ಇಲ್ಲಿಗೆ ತರಬೇಕು. ಹಾಂ, ನಮ್ದು ನೀವು ಇಲ್ಲಿ ಲೋಕಲ್ದಾಗ ಆಗ್ತಂದ್ರೆ ಲೋಕಲ್ದಾಗ ಫ್ರೀ ಮಾಡ್ಕೊಡ್ತೀವಿ. ಇಲ್ಲಿ ಆಗಿ ಒಂದೊಂದು ಚೀಸ್ ಮುಚ್ಚಿದಾಗ ಸಿಗಂಗಿಲ್ಲ ಸರ್, ಅದು ಕಂಪ್ನಿಗೆ ಕಳಿಸಿ ಹಾಕ್ಕೊಡ್ತೀವಿ. ಹಾಂ. ಏನೈತಿ ಸರ್ ಪ್ರೈಸ್ ಇದು? 3290 ಸರ್. 3290 ರೀ? 3290 ತೋತೇನು ಪಾಲಿಸ? ಅದಕ್ಕೆ ಮತ್ತೆ ಸಪ್ರೇಟ್ ಇರ್ತದೆ. ಶೈನರ್ ಕೊಡ್ತಂತಾರೆ. ಇದು ಶೈನರ್ ಹತ್ರಿ. ಒಂದು ಸಲ ಒಂದು ಡಬ್ಬಿ 10 ಸಲ ವಾಶ್ ಮಾಡ್ಬೋದತ್ತು. ಶೈನರ್ 10 ಸರ್ತಿ ಯೂಸ್ ಮಾಡ್ಬೋದತ್ತು ಒಂದು ಡಬ್ಬಿ. ಇಂಥದ್ದು 2 ಕೊಡತ್ತಾರ, ಚಪ್ಪಲ್ ಜೊತೆ ಫ್ರೀ ಕೊಡತ್ತಾರ 2. ರೈಟ್ ಆಯ್ತಾ? ಎಲ್ಲ ಸರ್ವಿಸ್ ಗಿರ್ವಿಸ್ ಎಲ್ಲ ಐತೈತೆ ನೋಡಿ. ಏನಾರ ಕಟ್ ಆದ್ರೆ ನಡೀತು. ಇದು
ನಮ್ಮ ದೋಸ್ತ ಶಿವನ್ ಕಾರ್ ರೀ ಇದು. ಈ ಸದ್ದ ಜಿಯೋ ಪೆಟ್ರೋಲ್ ಪಂಪ್ದಾಗ ಹೊಸ ಕೆಫೆ ಓಪನ್ ಮಾಡಿರತ್ತ. ಅಲ್ಲಿ ಟೇಸ್ಟ್ ಹೆಂಗೈತಿ ನೋಡಕ್ಕೆ ಹೊಂಟೀವಿ. ಅಲ್ಲಿ ಹೋಗಿ ಸಿಗ್ತೀನಿ ನಿಮಗೆ. ಅಭಿಷೇಕ್ ಅವರು ಡ್ರೈವ್ ಮೋಡ್ದಾಗ ಅದಾರ. ಗೋಲು ಅವರು ನೋಡ್ರಿ ಇಲ್ಲಿ ಗಾಡಿ ಎಷ್ಟು ಸ್ವಚ್ಛ ಇಟ್ಟಾನಂದ್ರೆ ಇವ ನಮ್ಮ ಶಿವು ಎಕ್ದಮ್ ಕ್ಲೀನ್ ಇಟ್ಟಾನ. ಕಾರ್ತಿಕ್ ಅದ ನೋಡ್ರಿ ನಗರಿ ಹಾಯ್ ಮಾಡ್ರಿ. And bye. Thank you so much. ಶಿವ್ ಹಾಯ್ ಮಾಡೋದು ನೋಡು. And bye. ನೈಸ್. ನೋಡಿ ಹೊಂಟೇವ್ ನೋಡ್ರಿ. ಈಗ ರೋಡ್ ಕನ್ಸ್ಟ್ರಕ್ಷನ್ ನಡೆದಲ್ಲಿ ಎಷ್ಟು ಹಡ್ಡಿ ಬಿಟ್ಟಾರಂದ್ರೆ ನಮ್ಮ ಗಾಡಿಗಳೆಲ್ಲ ಟ್ರಾಫಿಕ್ ಆಲಾತದ. ದೊಡ್ಡ ಜಾಗ ಮಾಡಿ ರೆಡಿ ಮಾಡ್ಕೊಂಡ್ರಪ್ಪ ಎಲ್ಲ. ಇಲ್ಲೇ ಈಗ ಒಂದು ಗಾಡಿ ಹಿಂದೆ ನಾವು ಹೋಗ್ಬೇಕು. ಈಗ ಆ ಹಣಿ ಬರಾಗೈತ್ರಿ. ಈಗ ಇಲ್ಲಿ ನೋಡ್ರಿ ಇದು ಎಂಥ ಪರಿಸ್ಥಿತಿ. ಇಲ್ಲಿ ನೋಡ್ರಿ ಬಂದ್ರೆ ಬಂದ್ ನೋಡ ಬಂದ ಸೌಕಾಸ್ ಹೋಲೆಪ್ಪ. ರಾಂಗ್ ರೂಟ್ ಕರೆ ನಮ್ಮ ಊರ್ ಲೆಕ್ಕ ಹೇಳ್ತನ ಎಲ್ಲ ಕಡೆ ಬಂದೇ ಅದಾವು. ಗೋಲು ಅನ್ಕ ಸಂಕ್ರಮಣ ಮುಗಿಯತನ ಜರ ಸಮಾಧಾನ ಹೋಲಿ. ಸಂಕ್ರಮಣ ತನ ಡೇಂಜರಸ್ ಹತ್ತಿದ್ ಇದು ನೋಡ್ರಿ. ಸದ್ದ ಏನು ಜಿಯೋ ಕೆಫೆ ಕೊಟ್ಟಿವಲ್ಲ, ಬಿಜಾಪುರ ಬಿಟ್ಟು ಒಂದು 7-8 ಕಿಲೋಮೀಟರ್ ಐತಿ. ಆ ಬರಟಿಗೆ ಊರ್ರಿ ಅಲ್ಲಿ ಐತಿ ಅದು ಜಿಯೋ ಕೆಫೆ. ನಮ್ದು ಎಷ್ಟು ತಂಡ್ಯಾಗ ತಿಂಡಿ ಎತ್ತದಂದ್ರೆ ತಿನ್ನೋದು ಅಲ್ಲಿ ಹೊಂಟೇವ್ರಿ. ಒಟ್ಟು ಹೋಗೋದು ತಿನ್ನೋದು ತಿಂದು ಟೇಸ್ಟ್ ಹೆಂಗೈತದ ನಿಮಗೆ ಹೇಳ್ತೀನಿ ರೀ. ಇದು ಹೈವೇ ಮತ್ತಿದು ಈ ಹೈವೇದಾಗ ಈ ನಮಗೆ ಗಚ್ಚಿಗೆ ಹತ್ಲಾತದ. ಇನ್ನು ನಮ್ಮ ನಾರ್ಮಲ್ ಊರ್ ರೋಡ್ ಮುಗ್ದೇ ಹೋಯ್ತು. ಇದು ಯಾವ್ದಿದು NH ಹೈವೇ ಪುಣೆ ಬೆಂಗಳೂರು ಹೈವೇ. ಇದು ನಾವು ಗುಡ್ಡನೇ ಮಾಡ್ಯಾರ ರೋಡ್. ಬಂದೇವ್ರಿ ಇಲ್ಲಿ ಜಿಯೋ ಪಂಪಿಗೆ. ಇಲ್ಲಿ ಐತಿ ನೋಡ್ರಿ ವೈಲ್ಡ್ ಬೀನ್ ಕೆಫೆ ಅಂತ. ಹಿಂಗ ಇಲ್ಲಿ ಐತಿ ವೈಲ್ಡ್ ಬೀನ್ ಕೆಫೆ. ಇದು ಜಿಯೋ ಪಂಪ್. ಇಲ್ಲಿ ಕೆಫೆ ಆಗೈತಿ. ಈ ಒಂಥರ ಈ ಶೆಲ್ ಪೆಟ್ರೋಲ್ ಪಂಪ್ ಐತಲ್ಲ ಅಲ್ಲಿರ್ತಾವಲ್ಲ ಕೆಫೆ, ಆ ಟೈಪ್ ಮಾಡ್ಯಾರ ಇದನ್ನ. ಬರ್ರಿ ಒಳಗೆ ಹೆಂಗಿರ್ತದೆ ಟೇಸ್ಟ್ ನೋಡಮ್ ಬರ್ರಿ. ಫುಲ್ ಕಾಫಿ ವಾಸನೆ ಇದೆಲ್ಲ ಒಳಗೆ. ಕಾಫಿ ಸ್ಮೆಲ್, ಫುಲ್ ಕಾಫಿ ಸ್ಮೆಲ್ ಐತೆ. ನೀವು ಚಿಲ್ಡ್ ಡ್ರಿಂಕ್ಸ್ ಹಾಟ್ ಕೋಲ್ಡ್ ತೊಗೊಂಡು ಮಾಡ್ತೀವಿ ತಂಡೆ ಇಲ್ಲಿ ಶೂ ಎಷ್ಟು ಎಲ್ಲ ಹಿಂಗೆ ಪ್ಯಾಕ್ಡ್ ಬರ್ತಾವನ ಫುಡ್. ಚಾಲು ಅದಾವ ಅಂತ ನೋಡೋ ಪಿಜ್ಜಾ ಸ್ಯಾಂಡ್ವಿಚ್. ಪಿಜ್ಜಾ ಏನು ಬೇಡ, ಸ್ಯಾಂಡ್ವಿಚ್ ತೊಗೊಂಡು ಒಂದು ಟ್ರೈ ಮಾಡಲ್ಲ. ಹೇಸಲ್ ನಟ್ ಚಲೋ ಇರ್ತೈತಿ. ಹೇಳ ನೀ ಅದು ಕೋಲ್ಡ್ ತೋತೇನು ಹಾಟ್ ತೋತಿ? ನನಗೆ ಕೋಲ್ಡ್ ತೋ. ಗಲ್ತಿ ಹೋಗಿ ಇರಲಿ ಕೋಲ್ಡ್ ಇರಲಿ ಒಂದು ಹೇಸಲ್ ನಟ್ ಚಲೋ ಇರ್ತದೆ ಅಂತ ಹೇಳ್ಯಾರ ಮೇಡಮ್ ಅವರು. ಕೋಲ್ಡ್ ಕಾಫಿ ಚಲೋ ಇದ್ದಿದ್ದು ಹೇಳ್ಯಾರು. ಹಾಟ್ ಕಾಫಿ ಕೋಲ್ಡ್ ಕಾಫಿ ಕಂಪೇರ್ ಮಾಡಿರಲಿಲ್ಲ. ಹಾಂ ಇರ್ಲಿಕ್ಕೆ ಹಾಟ್ ಕಾಫಿ ನಾವು ಅಲ್ಲಿ ಕುಡಿತೀವಲ್ಲ ಈ ಥರ ಎಲ್ಲ ಪ್ಯಾಕ್ಡ್ ಬರ್ತೈತೆ ರೀ ಫುಡ್. ನಿಮ್ಮ ಕಾರ್ ಗೀರ್ ಇದ್ರೆ ಒಳಗೆ ಕುಂತು ತಿನ್ಬೋದು. ಮಧ್ಯಾಹ್ನ ಊಟ ಹಾಕ್ತಿದ್ದು ಸಂಜೆ ಸ್ನ್ಯಾಕ್ಸ್ ಹಾಕ್ತಿದ್ದು. ಅಲ್ಲೂ ನಾ ಏನು ತಿಳ್ಕೊಂಡಿದ್ದೀನಿ ಗೊತ್ತಾನ, 145 ಐತೆ ಅಂತ ಅನ್ಕೊಂಡಿಲ್ಲ ನಾನು. 60 ರೂಪಾಯಿ ಇರ್ಬೇಕಂತ ಮಾಡೀನಿ. 60 ಭಾಳ ರೀ, 70 ರೂಪಾಯಿ ಇರ್ಬೇಕಂತ ಮಾಡೀನಿ. ಅದು 145 ಇಟ್ಟಾರ್ರಿ. ನಾವು ಊಟ ಆಗ್ತದೆ ಹೊರಗೆ ಉಂಡ್ರೆ ಏನು ಮಾಡ್ತೀರಿ? ಇವೆಲ್ಲ ಶೋಕಿ ಮಾಡ್ದಂಗೆ. ಇದು ಕುಂಡಿ ತುಂಬ್ತದಲ್ರಿ, ಕುಂಡಿ ತುಂಬಲ್ಲಿ ಇಂತಲ್ಲಿ ಬರ್ತದೆ. ಬಂದು ಹುಡುಕಾಡಕ್ಕೆ ಹೋಗೋದು ಬರ್ತೈತಿ. ನಮ್ಮದು ತುಂಬಿ ಉಕ್ಕಲ ಆಗ್ತದೆ. ಅದು ಕುಂಡಿ ತುಂಬಿ ಉಕ್ಕಲ ಆಗ್ತಾನೆ ಇಂಥವು ಆತ. ಏನು ಮಾಡ್ತೀರಿ? 50 ಬೈಯರ್ಸ್ಬೇಕಂತ ಮಾಡಿದ್ದೆ. 500 ಮುಟ್ಟೋದು ಮುಟ್ಟೈತಿ. ಕರಗೆ ಬರ್ಬಾರ್ದು. ಹಾಂ ಕರಗೇನು ಬರಲ್ಲ. ಹಿಂಗೆ ಬೆಳಗ್ಗೆ ಇದೀವಿ ಮೊದಲೇ ಬೆಳಗ್ಗೆ ನಡೀತೈತಿ. ಹಿಂಗೆಲ್ಲ ವೈಟೇ ಅಂತಾರೆ. ಅದು ಬೆಳಗ್ಗೆ ಹೌದು. ಶಿವಗರೆ ಬಿಳಿಸಿವು ಅಂತಿದ್ರು. ಅಷ್ಟು ಬೆಳಗ್ಗೆ ಬೆಳ್ಳನೆ ಹಾಲು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಇದು ಕಾರ್ನ್ ಚೀಸ್ ಟೋಸ್ಟೀಸ್. ಕಾರ್ನ್ ಚೀಸ್ ಟೋಸ್ಟಿ. ಅದು ಹೇಳಿದ್ರೆ ಅದು ಏನದು ಕೇಳತ್ತಿನ? ಕಾರ್ನ್ ಚೀಸ್ ಟೋಸ್ಟ್ ಟೋಸ್ಟೀಸ್ ಕರೆಕ್ಟ್ ಅಂದಿನಿ. ಕರೆಕ್ಟ್ ಅಂದಿನಿ. ಇಲ್ಲ. ಹುಚ್ಚು ಏನ್ ರಿವೈಂಡ್ ಮಾಡು. ಕರೆಕ್ಟ್ ಅಂದಿನೋ ಶಿವು?
ಹೆಂಗೆ ನಾನು ಕರೆಕ್ಟ್ ಹೇಳಿಲ್ಲ ಕಾರ್ನ್ ಚೀಸ್ ಟೋಸ್ಟಿ ಕೆಳಗೆ ಹಾಕ್ಬೇಕು ಮತ್ತೆ ಟ್ರೇ ಕೊಟ್ಟಿದ್ದು ಅದಕ್ಕೆ ಅದು ಹಾಂ ಇಲ್ಲ ಐತೆ ನೋಡ್ರಿ ಓ ಕಟ್ ಮಾಡಿಲ್ಲ ನೀವು ಕಾರ್ನ್ ಚೀಸ್ ಟೋಸ್ಟಿ ನೋಡ್ರಿ ಇದು ಹುಡುಗರು ತಯಾರಾಗ್ಯಾವ ತಿಲ್ಲಕ್ಕ ಕೋಲ್ಡ್ ಕಾಫಿ ಹೇಳಿದ್ದ ಇವ 140 ರೂಪಾಯಿ ಅಂತೇಳಿ ಇಲ್ಲಿ ಬಂದಿದ್ದು ಗೊತ್ತಾಯ್ತು ಇವನ್ನೇ ನೋಡ್ತೀರಾ ಕಂಜೂಸ್ ನನ್ ಮಗ. ಮತ್ತೆ ಏನು ಮಾಡು ನಮ್ಗ ಆ ಟ್ರಾವ್ ಫಸ್ಟ್ ಕ್ಲಾಸ್ ಊಟ ಆಯ್ತು ಹೊರಗೆ ಒಂದೇ ಕಾಫಿ ಹಿಡಿದ ರೇಟ್ ಅದು ಒಂದೇ ಹಾಟ್ ಕಾಫಿ ರೇಟ್ ಅದು ಹಿಡ್ದಿದ್ದವ ಎಲ್ಲ ಕೂಡ ಏಟಾಗಿತ್ತು ಎಲ್ಲ ಕೂಡ ಅಣ್ಣಂದೇ 100 ನಂದೇ 160 ಐತಿ 145 ಹಾಂ 145 ಐತಿ ಕೋಲ್ಡ್ ಕಾಫಿ 145 ಮಸ್ತ್ ಐತಿ ಯಾರಾದ್ರೂ ಬರ್ತ್ಡೇ ಪಾರ್ಟಿ ಇದ್ರಲ್ಲಿ ತಿನ್ಬೋದು ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಹಾಂ ರೊಕ್ಕ ಕೊಟ್ಟು ತಿನ್ನು ಮೆಟೀರಿಯಲ್ ನೀವು ಚಲೋ ಚಲೋ ಈ ಪರಿ ರೇಟ ಸುಮ್ ನೋಡ್ಕೋತ ಕುಂದ್ರಬೇಕು ಅನಸ್ತದ್ರಿ ಇದು ತಿನ್ನಂಗಾಗುದಿಲ್ಲ. ಬ್ರೆಡ್ ಮತ್ತೇನು ತೊಗೊಂಬರ ಒಮ್ಮೆ ತೊಗೊಂಡು ಸಾಕಾಗಿದೆ ಚಿಪ್ಸ್ ಹಚ್ಚು ಏ ಬ್ಯಾಡ್ ಬಿಡು ಹೋಲಿ ಬ್ಯಾಡು ಗೋಲು 40 ರೂಪಾಯಿ ಆಯ್ತು ಈಗ ಹೇಳ್ರು ಏನು ಹೇಳೋದಿಲ್ಲ ತರ್ಲಿ ಬಿಡು 10 ರೂಪಾಯಿ ಚಿಪ್ಸ್ 40 ಕೊಡುವ 10 ರೂಪಾಯಿ ಚಿಪ್ಸ್ 40 ರೂಪಾಯಿ ಕೊಡುವ ಮಕ್ಕಳಿಗೆ ಅಲ್ಪ ಇವು ಅಲ್ಲಲ್ಲ ಶಿವನಂತ ಶ್ರೀಮಂತರಿಗೆ ನಿಮ್ಗೂ ಅಲ್ಲ ಶಿವ ಮತ್ತು ನಮಗೂ ಅಲ್ಪ ನಿಮ್ಗೂ ಅಲ್ಲ ಇದು ಪೆರಿ ಪೆರಿ ಅನ್ನ ಪೆರಿ 40 ರೂಪಾಯಿ ಇದಕ್ಕೆ ಯಾರು 40 ಕೊಟ್ಟು ತಿನ್ನೋದ್ರೆ ಇದನ್ನ ಯಪ್ಪ ಶಿವ ಕೆಪ್ಪೆ ಹೆಂಗೆ ಅನ್ನಿಸ್ತಪ್ಪ ಹೆಂಗೆ ಅನ್ನಿಸ್ತ ಅಟ್ಟಕಟ್ಟೆ ಮತ್ತೆ ಹೇಳ ನಮ್ಮ ವ್ಯೂವರ್ಸ್ ಕಟ್ಟೆ ಅಲ್ಲ ಬರೋಬ್ಬರಿ ಏನು ಅನ್ಸುತ್ತೆ ಅದೇ ವ್ಯೂವರ್ಸಿಗೆ ಏನು ಹೇಳ್ತಿ ಕೆಪ್ಪೆ ಹೆಂಗೈತೆ ಅಂದ್ರೆ 50-50 ನೋಡದ ರಾಜು ನಡೆಸಿಯಲ್ಲ ನಮ್ಮ ಗಾಡಿಗೆ ಆ್ಯಂಗಲ್ ಗಿಂಗಲ್ ಎಲ್ಲ ಅದಾವಪ್ಪ. ಇದು ನಮ್ಮ ಕಾರ್ತಿಕಂದು ಬುಲೆಟ್ ರೀ ಇದು ಇದಕ್ಕೆ ಮುಂದೆ ಲೈಟ್ ಹಾಕ್ಬೇಕಂತ ಮಾಡ್ಯಾನ ಫೋಕಸ್ ಲೈಟ್ ಬುಲೆಟಿನ ಲೈಟ್ ಫುಲ್ ಕಂದಿಲ್ಲಲ್ರಿ ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಅದಕ್ಕೆ ಹಾಕಿಸ್ಲಾತಾನ ಫೋಕಸ್ ಲೈಟ್. ಏ ಬ್ಲಾಗ್ ಮಾಡತ್ತಿ ಏ ಮುಖ ಎತ್ತ ಏ ಮುಖ ಮುಚ್ಚ ತೆಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ. ಈ ಲೈಟ್ ಕುಂಡ್ರಸವದಾನ ಕಾರ್ತಿಕ. ಈಗ ಲೈಟ್ ಕುಂದ್ರಿಸಿ ವಾಪಸ್ ಮನೆಗೆ ಬಂದೇವ್ರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಬೆಲ್ ಐಕಾನ್ ನೆನಪಲ್ಲೇ ಹೊಡೀರಿ. ಯಾಕಂದ್ರೆ ನೆಕ್ಸ್ಟ್ ನಾ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.